ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಗೈಸ್. ಇವತ್ತು ಯಾವುದೋ ಎಕ್ಸ್ಪೆರಿಮೆಂಟ್ಸ್ ಆಗಲಿ ಚಾಲೆಂಜ್ ಆಗಲಿ ವ್ಲಾಗ್ ಆಗಲಿ ಏನಿಲ್ಲ. ಯಾಕಂದರೆ ಇವತ್ತು ನಮ್ಮ ಚಾನಲ್ಗಾಗಿದೆ 1 ಇಯರ್ ಫೈನಲಿ ಗೈಸ್. 1 ಇಯರ್ ಇಂದ ವೀಡಿಯೋಸ್ ಮಾಡ್ತಾಯಿದ್ದೀವಿ ಈ ಒಂದು ಚಾನಲಲ್ಲಿ. ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. 1 ಇಯರ್ ಆಗಿದೆ ನಮಗೆ. ಚಾನಲ್ ಸ್ಟಾರ್ಟ್ ಆಗಿ 1 ಇಯರ್ ಆಯಿತು, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಬೆಳೀತಾ ಇಲ್ಲ. ಏನಂದರೆ ಪ್ಯಾಷನ್ ಇರಬೇಕು ಮಾಡಬೇಕಂದ್ರೆ, ಅದೊಂದಿದ್ರೇ ಮಾಡೋಕ್ಕಾಗೋದು. ನನಗೆ ಅನ್ಸಂಗೆ 1 ಇಯರಲ್ಲಿ ಒಂದು ನ್ಯೂ ಯೂಟ್ಯೂಬರ್ಸು 1 ಇಯರಲ್ಲಿ ಈ ಒಂದು ಗ್ರೋತ್ ನೋಡ್ಬಿಟ್ಟು ಯಾರು ಕಂಟಿನ್ಯೂ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ 1 ಇಯರ್ ಆಯಿತು, ಕಮ್ಮಿ ಇನ್ನೂ ಸಬ್ಸ್ಕ್ರೈಬರ್ಸು, ಬೇರೆಯವರೆಲ್ಲ ಬೆಳೆದಿತಾ ಇದ್ದಾರೆ, ನಾವು ಯಾಕೆ ಇನ್ನೂ ಅಂತ ಅನಿಸುತ್ತೆ. ಬಟ್ ಯಾರೂ ಕನ್ಸಿಸ್ಟೆನ್ಸಿ ಇರೋಲ್ಲ. ನಾವು ಇಲ್ಲ ಕನ್ಸಿಸ್ಟೆನ್ಸಿ. ತಿಂಗಳಲ್ಲಿ ಒಂದು 5-6 ವೀಡಿಯೋಸ್ ಅಂದರೆ ನಾವು 1 ವರ್ಷದಿಂದ ಮಾಡಿದರೆ 100 ವೀಡಿಯೋ ಮಾಡೋಕ್ಕೆ ಬರೀತು. ಬಟ್ ನಾವು ಸ್ಟಡೀಸು ಮತ್ತು ಇದನ್ನು ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ನಾವು ಪಬ್ಲಿಸಿಟಿನೂ ಮಾಡ್ತಿಲ್ಲ ಇದನ್ನು ಜಾಸ್ತಿ. ಬೆಳೆದರೆ ಇದರಲ್ಲೇ ಬೆಳೆಯೋಣ ಅಂತ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡೈಲಿ ವೀಡಿಯೋಸ್ ಮಾಡೋಕ್ಕಂತೂ ಆಗಲ್ಲ, ಯಾಕಂತಂದರೆ ಸ್ಟಡೀಸ್ ಇದೆ, ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ವೀಕ್ಲಿ ಒಂದ್ಸಲ ಬಿಡೋಣ ಅಂತ. ಅದಕ್ಕೆ ಮೇನ್ ರೆಡಿ ಇರೋದು, ಟೀಮ್ ರೆಡಿ ಇರಬೇಕು. ಬಿಡೋಣ ಅಂದ್ಕೊಂಡಿದ್ದಷ್ಟು ಆಗಲ್ಲ. ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಏನೋ ಒಂದು ವೀಡಿಯೋ ಬಿಡಬೇಕಂದ್ರೆ ಒಂದು ವೀಕನ್ನು ಆಗಿಬಿಡುತ್ತೆ. ಯಾಕಂದರೆ ಶೂಟ್ ಏನೋ ಮಾಡಿಬಿಟ್ಟಿರ್ತೀವಿ, ಎಡಿಟ್ ಮಾಡಬೇಕು, ತಿರ್ಗಾ ತಮ್ನೇಲ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೋಗುತ್ತೆ. ಆ್ಯಂಡ್ ಟೀಮ್ ಅವರು ರೆಡಿ ಇರಲ್ಲ ಒಂದೊಂದ್ಸರಿ ಮಾಡೋಣ ಅಂದರೆ. ನಾವು ಕನ್ಸಿಸ್ಟೆನ್ಸಿ ಇರೋಕ್ಕೆ ಹೋದರೂ ಅಂದರೆ ಟೀಮು ಕರೆಕ್ಟಾಗಿರಬೇಕು. ಅಂದರೆ ಫುಲ್ಲು ಯೂಟ್ಯೂಬ್ಗೋಸ್ಕರನೇ ಇದು ಮಾಡೋಕ್ಕಾಗಿಲ್ಲ. ಇನ್ನೂ ಸ್ಟಡೀಸ್ ಇದೆ, ಮತ್ತು ಅವನು ಕೆಲಸಕ್ಕೆ ಹೋಗ್ಬೇಕಲ್ಲ. ಕನ್ಸಿಸ್ಟೆನ್ಸಿ ಸ್ವಲ್ಪ ಕಷ್ಟನೇ ಈ ಒಂದು ಕಂಡೀಷನಲ್ಲಿ. ಬಟ್ ಮುಂದೆ ಬರೋ ದಿನಗಳಲ್ಲಿ ಐ ಪ್ರಾಮಿಸ್, ನಿಜವಾಗ್ಲೂ ಎಲ್ಲ ವೀಡಿಯೋಸು ಒಂಚೂರು ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ವೀಡಿಯೋಸೇ ಆಗಿರುತ್ತೆ. ಯಾಕಂದರೆ ಇನ್ನು ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ಹಾರ್ಡ್ ವರ್ಕ್ ಮಾಡಿ ಏನೋ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ ಅಂತ. ಇಷ್ಟು ದಿನ ನಾವು ಯೋಚನೆ ಮಾಡ್ತಾಯಿರಲಿಲ್ಲ ಯಾವ ವೀಡಿಯೋ ಅಂತ. ಫಸ್ಟೇ ಯೋಚನೆ ಮಾಡ್ತಾಯಿರಲಿಲ್ಲ. ಕ್ಯಾಮ್ರಾ ಹಿಡಿಯೋದು, ಯಾವುದು ಯೋಚನೆ ಬರುತ್ತೋ ಅದನ್ನು ಮಾಡಿಬಿಡೋದು. ಅದು ಇಂಥ ಕಂಟೆಂಟ್ ನಾವು ಮಾಡಬೇಕಂತ ನಾವು ಫಸ್ಟೇ ರಿಸರ್ಚ್ ಮಾಡಿ ಎಲ್ಲ ಮಾಡಿಲ್ಲ. ಕ್ಯಾಮ್ರಾ ಹಿಡಿದ ತಕ್ಷಣ ಯಾವ ಕಂಟೆಂಟ್ ಬೇಕೋ ಅದು ನಮಗೆ ಮನಸ್ಸಿಗೆ ಬೈದು ಮಾಡಿಬಿಡ್ತಾಯಿದ್ವಿ. ಬಟ್ ಇನ್ಮೇಲೆ ಒಂಚೂರು ಪ್ಲ್ಯಾನ್ ಹಾಕ್ಕೊಂಬಿಟ್ಟು, ಒಂದು ವಾರಕ್ಕೆ ಮುಂಚೆನೇ ಪ್ಲಾನ್ ಹಾಕಿ ಅದಕ್ಕೇನು ಸ್ಟೆಪ್ಸ್ ಬೇಕು ಎಲ್ಲನೂ ಪ್ಲಾನ್ ಹಾಕ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಜಾಸ್ತಿ ಬೋರ್ ಮಾಡ್ದಂಗೆ ಡೈರೆಕ್ಟ್ ಸೆಲೆಬ್ರೇಷನ್ ಕಡೆ. Pagod guys. Yan nila. Irangin. Gong. Lihat kayak beda. Turkala.
ನಂಗೆ ಹಾಕ್ಬೇಡ, ಇಲ್ಲ ಆಗಲ್ಲ ನನಗೆ. It's over when I say it's over.